ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹೆಸರು ಡೈಲಿ ವ್ಲಾಗ್ಸ್. ಎಲ್ಲರೂ ಕೂಡ ಏರ್ ಕೇರ್ ಬಗ್ಗೆ ಹೇಳಿ, ಏರ್ ಕೇರ್ ಬಗ್ಗೆ ಹೇಳಿ ಮೇಡಮ್ ಅಂತ ತುಂಬ ಜನ ನನಗೆ ಕಮೆಂಟ್ಸ್ ಮತ್ತು ನಾನು ಲೈವಿಗೆ ಬಂದಾಗ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಂತೇಳಿ ಇವತ್ತು ಒಂದು ಬಜೆಟ್ ಫ್ರೆಂಡ್ಲಿ ಆಗಿರೋವಂಥ ಒಂದು ಏರ್ ಸಿರಮ್ನ ತೊಗೊಂಡು ಬಂದಿದ್ದೀನಿ. ಸೊ ಇದು ಹೋಮ್ ಮೇಡು, ಯಾವುದೇ ಥರ ಕೆಮಿಕಲ್ಸ್ ಇರೋದಿಲ್ಲ. ಮಾರ್ಕೆಟಲ್ಲಿ ಸಿಗೋವಂಥ ಏರ್ ಸಿರಮ್ ಅಲ್ವೇ ಎಲ್ಲ ಕೆಮಿಕಲ್ ಫ್ರೀ ಇರುತ್ತೆ ಮತ್ತು ಬಜೆಟ್ ಫ್ರೆಂಡ್ಲಿ, ಜಾಸ್ತಿ ಖರ್ಚೇ ಇರೋದಿಲ್ಲ ಇದಕ್ಕೆ. ಸೊ ಎಲ್ಲರೂ ಕೂಡ ಮಾರ್ಕೆಟಲ್ಲಿ ಸಿಗೋವಂತಹ ದುಬಾರಿ ಆದಂತಹ ಒಂದು ಏರ್ ಸಿರಮ್ನ ತೊಗೊಂಡು ಯೂಸ್ ಮಾಡೋದಕ್ಕೆ ಎಲ್ಲರ ಕೈಲೂ ಕೂಡ ಆಗೋದಿಲ್ಲ. ಸೊ ಅಂಥವ್ರಿಗೋಸ್ಕರ ಮನೆಯಲ್ಲೇ ಏರ್ ಸಿರಮ್ನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಕೂಡ ಇದನ್ನೇ ಯೂಸ್ ಮಾಡೋದು. ಸೊ ನೋಡ್ತಾ ಇರ್ಬೋದು ನೀವು, ನನ್ನ ಏರ್ಸು ಕೂಡ ಎಷ್ಟು ಸಿಲ್ಕಿಯಾಗಿ ಸ್ಮೂತಿಯಾಗಿದೆ ಅಂತ. ಸೊ ನೋಡಿ ಅಲ್ವಾ. ಸೊ ನೀವು ಕೂಡ ಈ ಒಂದು ಸಿರಮ್ನ ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ನಿಮಗೋಸ್ಕರ ನೋಡಿ ಈ ಒಂದು ಏರ್ ಸಿರಮ್ನ ತೊಗೊಂಡು ಬಂದಿದ್ದೀನಿ. ಫುಲ್ಲು ಬಜೆಟ್ ಫ್ರೆಂಡ್ಲಿ, ಏನೂ ಕೂಡ ಖರ್ಚಿಲ್ಲ ಇದಕ್ಕೆ. ಸೊ ಹೇಗೆ ಮಾಡೋದು ಅಂತೇಳಿ ನೀವು ನೋಡಿಕೊಂಡು ಬನ್ನಿ. ಫಸ್ಟಿಗೆ ಒಂದು ಬೌಲಿಗೆ ನೀರು ತೊಗೋಬೇಕು. ನೀರು ತೊಗೊಂಡೋದನ್ನು ಕಾಯಕ್ಕೆ ಇಡಬೇಕು. ಸೊ ನೆಕ್ಸ್ಟು ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಬೇಕು, 1 ಸ್ಪೂನಷ್ಟು ರೈಸ್ ಹಾಕ್ಕೊಬೇಕು, 2 ಸ್ಪೂನಷ್ಟು ರೋಸ್ಮೆರಿ ಲೀವ್ಸು ಇದನ್ನು ಹಾಕ್ಕೊಬೇಕು. ಸೊ ನಿಮಗೆ ರೋಸ್ಮೆರಿ ಲೀವ್ಸ್ದು ಲಿಂಕ್ ಬೇಕಿದೆ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ಇದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಸೊ ಇದನ್ನು ಒಂದು 10 ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡೋದಕ್ಕೆ ಬಿಡಬೇಕು. 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇದನ್ನ. ಇದು 10 ಮಿನಿಟ್ಸ್ ಬಾಯ್ಲ್ ಆಗಿದೆ. ಕುದೀತಾ ನಿಮಗೆ ಇದೊಂದು ಒಳ್ಳೆ ಆರಾಮ ಬರುತ್ತೆ. ಸ್ಮೆಲ್ಲು ಅಂತೂ ಸಕ್ಕತ್ತಾಗಿರುತ್ತೆ. ಇವಾಗ ಇದನ್ನು ನಾವು ಸೋಸ್ಕೊಳ್ಳೋಣ ಒಂದು ಬೌಲಿಗೆ. ನಾನಿವಾಗ ಇದನ್ನು ಒಂದು ಬೌಲಿಗೆ ಸೋಸ್ಕೊಂಡಿದ್ದೀನಿ. ಇದು ನಾವು ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದೆ, ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದು ಕೂಲಾಗಿದೆ, ಈ ಏರ್ ಸಿರಮ್ಮು ಕೂಲಾಗಿದೆ. ಇವಾಗ ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಯಾವುದು ಏರ್ ಸ್ಪ್ರೇ ಬಾಟಲ್ ಇದೆ ಸೊ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಸೊ ಒಂದು 10 ರುಪೀಸ್ ಕೊಟ್ಟರೆ ನಿಮ್ಗೆ ಇದೊಂದು ಬಾಟ್ಲು ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಇವಾಗ ನೋಡಿ, ಇದು ಏರ್ ಸಿರಮ್ಮು ರೆಡಿಯಾಗಿದೆ, ನಮ್ಮ ಏರ್ ಸಿರಮ್ಮು. ಇವಾಗ ಇದನ್ನು ನಾವು ಸ್ಪ್ರೇ ಮಾಡ್ಕೊಳ್ಳೋಣ. ನೀಟಾಗಿ ರೂಟ್ಸಿಗೆಲ್ಲ ಸ್ಪ್ರೇ ಮಾಡ್ಕೋಬೇಕು. ಈ ಥರ ಫುಲ್ ರೂಟ್ಸಿಗೆ, ಫುಲ್ ಹೇರಿಗೆಲ್ಲ ಸ್ಪ್ರೇ ಮಾಡ್ಕೊಳ್ಳೋಣ. ಆರಾಮ ಒಳ್ಳೆ ಫುಲ್ ಸಕ್ಕತ್ತಾಗಿರುತ್ತೆ. ಯಾಕಂದರೆ ನಾವಲ್ಲಿ ಇದನ್ನು ಯೂಸ್ ಮಾಡಿರ್ತೀವಲ್ಲ, ರೋಸ್ಮೆರಿ ಲೀಫ್ನ. ಸೊ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ನೀಟಾಗಿ ನಾವು ಏರ್ ಸಿರಮ್ ನೀಟಾಗಿ ಹಾಕ್ಕೋಬೇಕು. ಈಗ ಆಯಲ್ಲೆಲ್ಲ ನಾವು ಯಾವ ರೀತಿ ಅಪ್ಲೈ ಮಾಡ್ತೀವಿ ಸೊ ಆ ಥರ ಅಪ್ಲೈನ ಮಾಡ್ಕೊಬೇಕು. ಸೊ ನೀವು ಇದನ್ನ ಹಾಕಿ ಸ್ನಾನ ಮಾಡ್ಕೋಬೇಕು, ಏರ್ ವಾಶ್ ಮಾಡಬೇಕು ಅನ್ನೋದೇನೂ ಇಲ್ಲ. ಸೊ ಹಚ್ಚಿ ಬಿಟ್ಬಿಟ್ರೆ ನಾವು ಓಕೆ. ಇಲ್ಲ ಆಗಲ್ಲ, ನಾವು ಏರ್ ವಾಶ್ ಮಾಡಬೇಕು ಅನ್ನೋರಿದ್ರು ಕೂಡ 1-2 ಅವರ್ಸ್ 3 ಅವರ್ಸ್ ಬಿಟ್ಟು ಏರ್ ವಾಶ್ ಕೂಡ ನೀವು ಮಾಡ್ಕೊಬೋದು. ಒಳ್ಳೆ ಬೆಸ್ಟ್ ರಿಸಲ್ಟ್ ಇರುತ್ತೆ. ಏರ್ ನಿಜ ತುಂಬ ಗ್ರೋತ್ ಆಗುತ್ತೆ. ಫುಲ್ಲು ನೀವು ಏರಿಗೆಲ್ಲ ಫುಲ್ಲು ಅಪ್ಲೈ ಮಾಡಬೇಕು. ಸೊ ಇಲ್ಲೆಲ್ಲ ಹಾಕ್ಕೊಳ್ಳಿ. ಸೊ ಇದನ್ನು ಹಚ್ಚಿ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಆದರೂ ನೀವು ಈ ಥರ ರೂಟ್ಸಿಗೆಲ್ಲ ಮಸಾಜ್ನ ಕೊಡಬೇಕು. ನೀವೇನೇ ಹಾಕಿದ್ರೂ ಅಷ್ಟೇ ಮಸಾಜ್ನ ಕೊಡಬೇಕು ಹೇರಿಗೆ. ಸೊ ಆಗಲೇ ನೀಟಾಗಿ ಚೆನ್ನಾಗಿ ಗ್ರೋತ್ ಆಗೋದು. ಈ ಒಂದು ಏರ್ ಸಿರಮ್ನ ಬರೀ ಹುಡುಗಿರು ಮಾತ್ರ ಅಲ್ಲ, ಹುಡುಗರು ಕೂಡ ಯೂಸ್ ಮಾಡ್ಬೋದು. ಗೊತ್ತಾ ಗೈಸ್ ನಿಮಗೆ, ಹುಡುಗರು ಕೂಡ ಈ ಒಂದು ಸಿರಮ್ನ ಯೂಸ್ ಮಾಡ್ಬೋದು. ಸೊ ಯಾವುದೇ ಥರ ಏನು ಸೈಡ್ ಎಫೆಕ್ಟಲ್ಲಿ ಏನೂ ಆಗೋದಿಲ್ಲ. ಹುಡುಗರು ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಸೈಡ್ ಎಫೆಕ್ಟ್ ಆಗೋವಂಥ ಯಾವುದೇ ಥರ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ಕೊಂಡಿಲ್ಲ. ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಸಾಫ್ಟು ಸಿಲ್ಕ್ ಹೇರ್, ಅವರಿಗೂ ಕೂಡ ನಮ್ಮ ಹೇರ್ ತುಂಬ ಚೆನ್ನಾಗಿರಬೇಕು ಅಂತ ಅವ್ರಿಗೂ ಕೂಡ ಕನ್ಸರ್ನ್ ಇರುತ್ತೆ. ಸೊ ಅವರು ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಆರಾಮಾಗಿ, ಯಾವುದೇ ಥರ ಭಯ ಇಲ್ದಿರ. ತುಂಬಾ ಚೆನ್ನಾಗಿರುತ್ತೆ. ರಿಸಲ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಂಗಂತೇಳಿ ನೀವು 1 ದಿನ 2 ದಿನ ಯೂಸ್ ಮಾಡಿ ರಿಸಲ್ಟ್ ಬಂದಿಲ್ಲ ಅಂತ ಮಾತ್ರ ಪ್ಲೀಸ್ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿಬಿಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ನೀವು ಇದನ್ನು ಡೈಲಿ
ಯೂಸ್ ಮಾಡಿ. ಅಥವಾ ಡೈಲಿ ಮಾರ್ನಿಂಗು ಯೂಸ್ ಮಾಡೋಕ್ಕಾಗಲ್ಲ, ಆಫೀಸ್ಗೆ ಹೋಗೋರು ಇರ್ತಾರೆ, ಹೊರಗಡೆ ಹೋಗೋರು ಇರ್ತಾರೆ ಅನ್ನೋಂಗಿದ್ರೆ ನೈಟು ನೀವು ಇದನ್ನು ಏರ್ಗೆ ಸ್ಪ್ರೇ ಮಾಡಿಕೊಂಡು ಸೊ ನೀವು ಮಲ್ಕೊಬೋದು. ಬೆಳಗ್ಗೆ ಏರ್ ವಾಶ್ ಕೂಡ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಇದನ್ನು ಡೈಲಿ ಮಾಡ್ಕೊಬೇಕು ಅಂತ ಏನೂ ಇಲ್ಲ. ಒಂದಿನ ಮಾಡಿಕೊಂಡ್ರೆ ನಿಮಗೆ 2-3 ಡೇಸ್ ಆದರೂ ಬಂದೇ ಬರುತ್ತೆ. ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೊಬೋದು, ಯಾವುದೇ ಥರ ಭಯ ಇಲ್ದಿರ, ಸೈಡ್ ಎಫೆಕ್ಟ್ ಇಲ್ದಿರ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿದ್ರಲ್ವ ಏರ್ ಸಿರಮ್ ಹೇಗೆ ಮಾಡೋದು ಅಂತೇಳಿ. ಎಷ್ಟು ಈಸಿ ಅಲ್ವ, ಎಷ್ಟು ಬಜೆಟ್ ಫ್ರೆಂಡ್ಲಿ ಅಲ್ವಾ, ನಿಮಗೆ ಗೊತ್ತಲ್ವಾ. ಸೊ ಏನು ಬೇಡ, ಮೆಂತ್ಯ ಮತ್ತು ರೈಸು ಮತ್ತು ರೋಸ್ಮೆರಿ ಲೀವ್ಸ್ ಇಷ್ಟೇ ಸಾಕು, ಇನ್ನೇನು ಬೇಡ ನಿಮ್ಗೆ ಏರ್ ಸಿರಮ್ ಮಾಡೋದಕ್ಕೆ. ಯಾರು ನಾನು ಏರೇ ಗ್ರೋತ್ ಆಗಲ್ಲ ಅಪ್ಪ, ಏರೇ ಬೆಳೀತಿಲ್ಲ ನನಗೆ, ಕೂದಲೇ ಬೆಳೀತಿಲ್ಲ, ಏನೇ ಹಚ್ಚಿದ್ರು, ಯಾವ ಶಾಂಪು ಹಚ್ಚಿದ್ರು, ಏನು ಹಚ್ಚಿದ್ರು ನನ್ನ ಕೂದಲೇ ಬೆಳೀತಿಲ್ಲ ಅನ್ನೋರು ಇದು ಒಂದೊಳ್ಳೆ ಬೆಸ್ಟ್ ಏರ್ ಸಿರಮ್. ಇದು ನಿಜಕ್ಕೂ 100% ವರ್ಕ್ ಆಗುತ್ತೆ. ನೀವು ಇದನ್ನು ಡೈಲಿ ಯೂಸ್ ಮಾಡಿ ಅಥವಾ ವೀಕ್ಲಿ ಇಲ್ಲ 2 ಡೇಸ್ ಒಂದ್ಸತಿ ಆದರೂ ಯೂಸ್ ಮಾಡಿ. ನೀವು ಇದನ್ನು ಏರ್ಗೆ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನು ಏರ್ ವಾಶ್ ಮಾಡಬೇಕು ಅನ್ನೋದೇನು ಇಲ್ಲವೇ ಇಲ್ಲ. ಸೊ ಹಾಗೇ ಬಿಟ್ಕೊಂಡು ಕೂಡ ಓಕೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಒಂದೊಳ್ಳೆ ಬೆನಿಫಿಟ್ ಇರುತ್ತೆ, ಏರ್ಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಸಿಲ್ಕಿಯಾಗಿ ಮತ್ತು ಸಾಫ್ಟಾಗಿ ಸ್ಮೂತಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಯಿತು, ಸೊ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಸೊ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಪ್ಲೀಸ್ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.